ನಮಸ್ಕಾರ, ಹೇಗಿದ್ದೀರಾ? ಇವತ್ತು ನಾವು ದೇವಿಯ ಇನ್ನೊಂದು ಕಥೆನ ಕೇಳ್ತಿದ್ವಿ. ಏನ್ ಈ ಕತೆ? ಯಾವ ದೇವಿಯ ಕತೆ? ಬನ್ನಿ ಕೇಳೋಣ. ನವರಾತ್ರಿಯ 3ನೇ ದಿನದಂದು ನಾವು ದೇವಿಯನ್ನ ಚಂದ್ರಘಂಟನಾಗಿ ಆರಾಧಿಸ್ತೀವಿ. ಏನ್ ಈ ಚಂದ್ರಘಂಟ ದೇವಿಯ ಕತೆ? ಬನ್ನಿ ಕೇಳೋಣ. ದೇವಿ ಸತಿಯು ತನ್ನ ಪ್ರಾಣತ್ಯಾಗ ಮಾಡಿದಾಗ ಶಿವನು ಘೋರವಾದ ತಪಸ್ಸನ್ನು ಮಾಡುತ್ತಾನೆ. ಆ ಸಮಯದಲ್ಲಿ ದೇವಿ ಪಾರ್ವತಿಯು ಮರುಜನ್ಮ ಪಡೆಯುತ್ತಾರೆ. ನಾರದ ಮುನಿಯು, ನೀನು ಶಿವನನ್ನ ಪಡೆಯಬೇಕೆಂದರೆ ಘೋರವಾದ ತಪಸ್ಸನ್ನು ಮಾಡಬೇಕು ಎಂದು ಹೇಳುತ್ತಾರೆ. ನಾರದ ಮುನಿಯ ಸಲಹೆಯ ಅನುಸಾರ ದೇವಿಯು ಘೋರವಾದ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಸಫಲರಾಗ್ತಾರೆ. ಶಿವ ಪಾರ್ವತಿಯ ಮದುವೆಯು ನಿಶ್ಚಯವಾಗುತ್ತದೆ. ಮದುವೆ ನಿಶ್ಚಯವಾದ ನಂತರ ಮದುವೆ ದಿನ ದೇವಿಯು ವಧುವಿನ ಭೂಷಣವನ್ನು ಧರಿಸುತ್ತಾರೆ. ಮೈನಾದೇವಿಯು ತನ್ನ ಅಳಿಯನಾಗಬೇಕಾದ ಶಿವನನ್ನು ಸ್ವಾಗತಿಸಬೇಕೆಂದು ಅರಮನೆಯ ಬಾಗಿಲಲ್ಲಿ ನಿಂತಿರುತ್ತಾರೆ. ಆಗ ಶಿವನು ಮೈ ತುಂಬ ಭಸ್ಮ ಹಾಗೆ ಕೊರಳಲ್ಲಿ ಹಾವು ಎಲ್ಲ ಹಾಕೊಂಡು ಬರ್ತಾರೆ. ಆಗ ಮೈನಾದೇವಿ ಹೆದರಿಕೊಳ್ಳುತ್ತಾರೆ. ಆಗ ದೇವಿ ಪಾರ್ವತಿಯು ಶಿವನನ್ನು ಗುರುತಿಸಿ ಶಿವನಿಗೆ ವರದ ಭೂಷಣದಲ್ಲಿ ತಯಾರಾಗಲು ಹೇಳುತ್ತಾಳೆ. ಶಿವನು ವಿವಾಹದ ವರದ ಭೂಷಣಕ್ಕೆ ತಯಾರಾಗುತ್ತಾನೆ. ಆಗ ದೇವಿಯು 10 ಕೈಯಲ್ಲಿ ಬಿಲ್ಲು ಬಾಣ, ತ್ರಿಶೂಲ, ಖಡ್ಗವನ್ನು ಹಿಡಿದಿರುತ್ತಾಳೆ. ಆಮೇಲೆ 3 ನೇತ್ರಗಳನ್ನು ಹೊಂದಿರುವಂತೆ ಪರಿವರ್ತನೆ ಆಗುತ್ತಾಳೆ. ಆ ನಂತರ ಶಿವ ಪಾರ್ವತಿಯ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ. ಶಿವನು ಚಂದ್ರನನ್ನು ಧರಿಸಿರುತ್ತಾರೆ. ಹಾಗೆಯೇ ದೇವಿಯು ಗಂಟೆ ಆಕಾರದ ಚಂದ್ರನನ್ನು ಧರಿಸುತ್ತಾರೆ. ಅದಕ್ಕೆ ನಾವು ದೇವಿಯನ್ನ ಚಂದ್ರಘಂಟ ಎಂದು ಕರೆಯುತ್ತೇವೆ. ಈ ದೇವಿಯ ಪೂಜೆಯಿಂದ ನಾವು ಶಕ್ತಿ ಹಾಗೂ ಧೈರ್ಯವನ್ನು ಪಡೆಯಬಹುದು.